ಅನ್ನದಾನಂ ಪರಮದಾನಂ ಅಂತ ಹೇಳ್ತಾರಲ್ಲ, ಶಾಸ್ತ್ರಗಳ ಪ್ರಕಾರ ಎಲ್ಲ ದಾನಗಳಿಗಿಂತ ಅನ್ನದಾನನೇ ಶ್ರೇಷ್ಠ ದಾನ. ಭರತ ಹುಣ್ಣಿಮೆ ದಿನ ತುಂಬ ಪವಿತ್ರವಾಗಿರುವಂಥ ದಿನ ಇದು. ಒಬ್ಬರು ಹಶ್ವಾದ್ರೂ ನಾವು ನೀಗ್ಸಿದ್ರೆ ದೇವ್ರಿಗೆ ನೈವೇದ್ಯ ಅರ್ಪಿಸ್ತೀವಲ್ಲ, ಅದ್ರ ಸಮಾನ ಅಂತ ಹೇಳ್ತಾರೆ. ಹೋಮ್ಲೆಸ್ ಪೀಪಲ್ಗೆ 4 ಜನಕ್ಕೆ ಊಟ ಕೊಡೋಣ ಅಂತ ಹೇಳಿ ಪುಳಿಯೋಗರೆ ರೆಡಿ ಮಾಡಿದ್ದೆ. ಸೊ ಸಂಜೆ ಹೊತ್ತಲ್ಲಿ ಕೊಡೋದೇ ಉತ್ತಮ ಅಂತ ಹೇಳಿ ರೆಡಿ ಮಾಡಿಕೊಂಡೆ. ಬಟ್ ಆದರೆ ನಂದು ಅದು ರಾಂಗ್ ಡಿಸಿಷನ್ ಅಂತ ಅನ್ನಿಸ್ತು. ಅದಕ್ಕೆ ಸಿಗ್ತಾ ಇಲ್ಲ. ಆ್ಯಕ್ಚುಲಿ ನನಗೆ ಹಸುಗಳ ಹತ್ರ ತುಂಬಾ ಭಯ ಆಯಿತು. ಅದು ನಾಲ್ಗೆ ಟಚ್ ಆಗೋಯ್ತಲ್ವ, ಅದು ಸ್ವಲ್ಪ ಮುಳ್ಳು ಥರ ಅನಿಸುತ್ತೆ. ನಂಗೆ ಎಲ್ಲಿ ಕಚ್ಬಿಡುತ್ತೋ ಅಂತ ಭಯ ಆಯಿತು. ಅದನ್ನು ನಾವು ಹುಡುಕ್ತಾ ಇರೋವಾಗ ಯೋಚನೆ ಮಾಡ್ತಾಯಿದ್ವಿ, ಏನಪ್ಪ ಇವತ್ತು ಸಂಡೇ ರಾಂಗ್ ಡಿಸಿಷನ್ ತೊಗೊಂಡ್ಬಿಟ್ವಾ, ಜನನೇ ಸಿಗ್ತಿಲ್ಲ ಅಂತ. ನಾನು ಫುಡ್ ಡೊನೇಟ್ ಮಾಡಿರೋವಂಥ ವ್ಲಾಗ್ಸ್ಗಳಲ್ಲಿ ನಾನು ವೀಡಿಯೋನೇ ಹಾಕ್ತಿರ್ಲಿಲ್ಲ ಯಾರಿಗೆ ಡೊನೇಟ್ ಮಾಡ್ತಿದ್ದೀನಿ ಅಂತ. ಯಾಕೆಂದರೆ ಅವ್ರ ಪ್ರೈವಸಿನ ಕಾಪಾಡಬೇಕು ಅನ್ನೋದೊಂದೇ ಗಮನದಲ್ಲಿ ಇಟ್ಕೊಂಡು ದಾನ ಮಾಡೋದು ಮಾತ್ರನೇ ನನ್ನ ಮನಸ್ಸಲ್ಲಿದೆ. ಸೊ ಯಾಕೆ ತೋರಿಸ್ಕೋಬೇಕು ಅಂತ ಹೇಳಿ ನಾವು ವೀಡಿಯೋ ಹಾಕ್ತಿರ್ಲಿಲ್ಲ. ಬಟ್ ಸುಮಾರು ಜನ ಕಮೆಂಟ್ ಮಾಡಿ ಮುಖ ಬ್ಲರ್ ಮಾಡಿ ಹಾಕಿ ತೊಂದರೆ ಇಲ್ಲ, ಬಟ್ ನೀವು ಡೊನೇಟ್ ಮಾಡೋದನ್ನು ಹಾಕಿ ಅಂತ ಹೇಳಿದ್ರಲ್ವಾ. ಸೊ ಅದಕ್ಕೇ ಈ ಸತಿ ಒಂದೇ ಒಂದು ವೀಡಿಯೋನೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದು. ನನಗೆ ಏನೋ ಒಂಥರ ಅನ್ಕಂಫರ್ಟಬಲಾಗಿ ಫೀಲ್ ಆಗ್ತಿತ್ತು. ಮೇ ಬಿ ಫರ್ದರ್ ವ್ಲಾಗ್ಸಲ್ಲಿ ನಾನು ಟ್ರೈ ಮಾಡ್ತೀನಿ.